ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅನ್ನು ನಿಮಗೆ ಹೇಗೆ ರಿಲ್ಯಾಕ್ಸೇಷನ್ ಆಗಿ ಮನೆಯಲ್ಲಿ ಹೇಗೆ ಮಾಡಿಕೊಳ್ಳಬೇಕೆಂದು ನಾನು ಸ್ವಲ್ಪ ಒಂದು 5 ಸ್ಟೆಪ್ಗಳಾಗಿ ನಿಮಗೆ ವಿಂಗಡಣೆ ಮಾಡಿ ಹೇಳ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ, ರಿಲ್ಯಾಕ್ಸೇಷನ್ ಎಂದರೇನು? ರಿಲ್ಯಾಕ್ಸೇಷನ್ ಅಂದರೆ ನಮ್ಮ ಶರೀರದ ಮೈಂಡು ಶಾಂತವಾಗಿ ಇರಲು, ಆಲೋಚನೆಗಳನ್ನು ದೂರ ಮಾಡಲು, ಕಷ್ಟಗಳನ್ನು ದೂರ ಮಾಡಲು ರಿಲ್ಯಾಕ್ಸೇಷನ್ ಎಂದು ಕರಿತೀವಿ. ರಿಲ್ಯಾಕ್ಸೇಷನ್ನು ತಂತ್ರಗಳು ಭಾಳ ಸರಳವೆನಿಸಿದರೂ ಅವುಗಳು ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ನಾವು ರಿಲ್ಯಾಕ್ಸೇಷನ್ ತಂತ್ರಗಳನ್ನು ಹೇಗೆ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಶರೀರವನ್ನು ಹೇಗೆ ಚೆಂದಾಗಿ ಇಟ್ಟುಕೊಳ್ಳಬೇಕೆಂದು ನಿಮಗೆ ನಿಮ್ಮ ಮನೆ ಮದ್ದು ಆಗಿ ಹೇಳಿಕೊಡುತ್ತೇನೆ. ಸ್ವಲ್ಪ ಅಪಾಯಕಾರಿ ಎನಿಸಿದರೂ ರಿಲ್ಯಾಕ್ಸೇಷನ್ ತುಂಬ ಡೇಂಜರ್ಸ್ ಕಾಯಿಲೆ ಆಗಿರುತ್ತದೆ. ಮತ್ತಷ್ಟು ಜನರು ನಾವು ಒತ್ತಡಕ್ಕೆ ಒಳಗಾಗಿದ್ದೀವಿ ಎಂದು ತಿಳಿದರೂ ಅವುಗಳನ್ನು ಅವರು ಕೇರ್ ಮಾಡಲ್ಲ. ಇದರಿಂದಾಗಿ ಅವರಿಗೆ ಹೃದಯ ರೋಗಗಳು ಬರ್ಬೋದು, ಹಾರ್ಟ್ ಡಿಸೀಸ್ ಅಂತ, ಮತ್ತು ರೆಸ್ಟ್ಲೆಸ್ನೆಸ್ಗಳು ಬರ್ಬೋದು. ರೆಸ್ಟ್ಲೆಸ್ನೆಸ್ ಅಂದರೆ ನಮ್ಮ ಶರೀರಕ್ಕೆ ನೂರಾರು ಸಮಸ್ಯೆಗಳನ್ನು ತಂದು ಅದು ನಾವು ಮಲಗಬೇಕಾದ್ರೆ ಅದು ನಮ್ಮ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಏನಂದರೆ ನಾವು ಏನು ವಿಚಾರ ಮಾಡ್ತೀವಿ ಅದೇ ಓಡ್ತಾ ಇರೋದರಿಂದ ಅದಕ್ಕೆ ನಿದ್ದೆ ಅನ್ನೋದು ಬರಲ್ಲ. ನಿದ್ದೆ ಇಲ್ಲದ ಕಾರಣ ನಮ್ಮ ಶರೀರದಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಮೈಂಡ್ ಸ್ಟ್ರೆಸ್ ಆಗುತ್ತೆ, ಮತ್ತು ಹಲವಾರು ಕಾರಣಗಳಿಂದ ನಮ್ಮ ರಿಲ್ಯಾಕ್ಸೇಷನ್ ಇಲ್ಲದ ಕಾರಣ ನಮ್ಮ ಶರೀರಕ್ಕೆ ಹಲವಾರು ರೋಗಗಳಿಗೆ ತುತ್ತಾಗುತ್ತದೆ. ಇದರ ಬಗ್ಗೆ ನಾನು ಹೇಗೆ ಮನೆಯಲ್ಲಿ ಮಾಡಿಕೊಳ್ಳಬೇಕು ಅನ್ನೋದು ನಿಮ್ಮ ಮಾತಿನಲ್ಲಿ ನಾನು ಇದು ರಿಲ್ಯಾಕ್ಸೇಷನ್ ಅನ್ನೋ ಟಾಪಿಕನ್ನು ತಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ರಿಲ್ಯಾಕ್ಸೇಷನ್ ಹೇಗೆ ಮಾಡೋದಂತ ನಾವು ಹೋಗೋಣ. ರಿಲ್ಯಾಕ್ಸೇಷನ್ ಮಾಡೋದು ಜ್ಞಾನದಿಂದ ಆಗುತ್ತೆ ಮತ್ತು ನಿದ್ರೆ ನಮ್ಮ ಶರೀರಕ್ಕೆ 8 ಅವರ್ಸ್ ನಿದ್ರೆಯಿಂದ ರಿಲ್ಯಾಕ್ಸೇಷನ್ ಆಗುತ್ತೆ. ಮತ್ತು ಸಾಂಗು, ನಾವು ಯಾವಾಗ ಟೆನ್ಷನ್ದಲ್ಲಿ ಇರುತ್ತೇವೆ ಆವಾಗ ನಮ್ಮ ಇಷ್ಟವಾದ ಸಾಂಗವನ್ನು ಕೇಳಿದ್ರಿಂದ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಮತ್ತು ಇನ್ನೂ ಹಲವಾರು ರಿಲ್ಯಾಕ್ಸೇಷನ್ಗಳು ಇದೆ, ಅದ ಒಂದೊಂದು ಶಾಪವಾಗಿ ನಿಮಗೆ ಹೇಳಿಕೊಡ್ತೀನಿ. ಫಸ್ಟ್ನೇದಂದ್ರೆ ಸಸ್ಯಗಳು ಅಂದರೆ ನಮ್ಮ ಗಿಡ ಮರಗಳು, ಅರಣ್ಯಗಳು. ಫಾರ್ ಎಕ್ಸಾಂಪಲ್, ನೀವು ನಿಸರ್ಗ ಒಳಗೆ ಹೋದಾಗ, ಪರಿಸರ ಒಳಗೆ ಹೋದಾಗ ನಿಮ್ಮ ಮೈಂಡು ರಿಲ್ಯಾಕ್ಸೇಷನ್ ಹೇಗಿರುತ್ತೆ ಅಂದರೆ, ನೀವು ಆ ಪರಿಸರವನ್ನು ನೋಡಿಕೊಂಡು ನಿಮ್ಮ ತೊಂದರೆಗಳನ್ನು, ನಿಮ್ಮ ಪ್ರಾಬ್ಲಮ್ಗಳನ್ನು ಮರೆತು ಬಿಡ್ತೀರ. ಅದೇ ರಿಲ್ಯಾಕ್ಸೇಷನ್. ಅದನ್ನು ಹೇಗೆ ನಾವು ಮನೆಯಲ್ಲಿ ಮಾಡಿಕೊಳ್ಳಬೇಕೆಂದರೆ, ಅದು ನಮ್ಮ ಮನೆಯ ಒಳಗೆ ಮತ್ತು ಹೊರಗಡೆ ಸಣ್ಣ ಸಣ್ಣ ಸಸ್ಯಗಳನ್ನು ತಂದು ಅದನ್ನು ಬೆಳೆಸಬೇಕು. ಮತ್ತು ಅದಕ್ಕೆ ಪ್ರತಿದಿನ ನೀರು ಹಾಕುವುದರಿಂದ, ನಾವು ಅದರ ಜೊತೆ ಮಾತಾಡುವುದರಿಂದ ನಮ್ಮ ಮೈಂಡಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಹಾಗೆ ಅರ್ಲಿ ಮಾರ್ನಿಂಗು ನಾವು ಪ್ರತಿದಿನ ಎದ್ದು ಅದಕ್ಕೆ ನೀರು ಉಣಿಸುವುದರಿಂದ ಮತ್ತು ನಿಮ್ಮ ಕಷ್ಟಗಳನ್ನು ಅದರ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಾವು ಯಾವಾಗ ನಮ್ಮ ತೊಂದರೆಗಳನ್ನು ಮರ ಗಿಡಗಳಿಗೆ ಹೇಳ್ತೀವಲ್ವ, ನಮ್ಮ ಮೈಂಡಲ್ಲಿದ್ದ ಎಲ್ಲ ನೆಗೆಟಿವ್ ಅಂಶಗಳು ತನ್ನಿಂದ ತಾನೇ ಹೊರಗೆ ಬರುತ್ತೆ. ಇದರಿಂದಾಗಿ ರಿಲ್ಯಾಕ್ಸೇಷನ್ಗಳು ಸಸ್ಯಗಳಿಂದ ಆಗುತ್ತೆ. ಹಾಗೆ ಟ್ರೈ ಮಾಡಿ ನೋಡಿ. ಸೆಕೆಂಡ್ ಒನ್, ಹೈಡ್ರೋಥೆರಪಿ ಅಂದರೆ ಈ ನೀಚ ರೂಪಿತ ಥೆರಪಿಯಲ್ಲಿ ನೀರು, ಮಂಜುಗಡ್ಡೆ, ಹರಿಯುವ ತೊರೆ ಮುಂತಾದ ಯಾವುದೇ ರೂಪದಲ್ಲಿ ಒತ್ತಡ ನಿವಾರಣೆಗಾಗಿ ಬಳಸಲಾಗುತ್ತದೆ. ಈ ನೀರನ್ನು ದೇಹದ ಹೊರಗೂ ಒಳಗೆ ಬಳಸುವುದರಿಂದ ಅಲ್ಲದೆ ಬೇರೆ ಬೇರೆ ಉಷ್ಣತೆಯ ನೀರಿಗೆ ಮೋಡ ಬದಲಿಸುವುದರಿಂದ ದೇಹದ ಕೆಲಸ ಬದಲಿಸುವ ಶಕ್ತಿಯು ಹೀಗಾಗಿದೆ. ಬೇರೆ ಬೇರೆ ಉಷ್ಣತೆಯಲ್ಲಿ, ಬೇರೆ ಬೇರೆ ಸಮಯದಲ್ಲಿ, ಬೇರೆಯದೇ ಒತ್ತಡ ಹಾಗೂ ಸ್ಥಳದಲ್ಲಿ ನೀರನ್ನು ಬಳಸಿ ಮನಸ್ಸು ರಿಲ್ಯಾಕ್ಸೇಷನ್ ಮಾಡಲಾಗುತ್ತದೆ. ಹೀಗೆ ನೀರಿನಿಂದ ನಾವು ರಿಲ್ಯಾಕ್ಸೇಷನನ್ನು ಮಾಡಿಕೊಳ್ಳಬೇಕು. ಹಾಗೆ ನಾವು ಪ್ರತಿದಿನ ನೀರನ್ನು ಜಾಸ್ತಿ ಸೇವಿಸುವುದರಿಂದ ನಮಗೆ ರಿಲ್ಯಾಕ್ಸೇಷನ್ ಅನ್ನೋದು ನಮ್ಮ ಮೈಂಡಿಗೆ ಬರುತ್ತೆ. ನಾವು ಎಷ್ಟು ನೀರನ್ನು ಸೇವನೆ ಮಾಡುತ್ತೇವೆ ಹಾಗೆ ನಮ್ಮ ಶರೀರದ ಏಕೆಯ ಮುಖಾಂತರ ನಮ್ಮ ಹೋಗುತ್ತೆ ನೀರು. ಅದರಿಂದಾಗಿ ನಮ್ಮ ಮೈಂಡಿಗೆ ರಿಲ್ಯಾಕ್ಸೇಷನನ್ನು ತರಲು ಭಾಳ ಸಹಾಯಕವಾಗುತ್ತದೆ. ಹೀಗೆ ಮಾಡಿ. ಥರ್ಡ್ ಒನ್ ಅಂದರೆ ಅರ್ಮೋಥೆರಪಿ ಅಂದರೆ ನಾವು ಫಸ್ಟ್ ಒಂದು ಹೇಳಿದ ಸಸ್ಯಗಳಿಂದ ಸುಗಂಧ ಭರಿತ ನಾವು ಸ್ಮೆಲ್ಲನ್ನು ತಗೋತೀವಿ. ಮಾರ್ನಿಂಗ್ ಆದಮೇಲೆ ಅದು ಅದರ ಸುವಾಸನೆಯನ್ನು ತಗೋತೀವಲ್ವ, ಅದರಿಂದಾಗಿ ನಾವು ಅರ್ಮೋಥೆರಪಿ ಅಂತ ಕರಿತೀವಿ. ಸಸ್ಯಗಳಿಂದ ಸಂಗ್ರಹಿಸಿದ ಸುಗಂಧಭರಿತ ಆಕ್ಸಿಜನ್ ತೈಲಗಳನ್ನು ಮೂಗಿನ ಮೂಲಕ ಅಥವಾ ದೇಹಕ್ಕೆ ಮಸಾಜ್ ಮೂಲಕ ಬಳಸಲಾಗುತ್ತದೆ. ಅದು ಆತಂಕ ನಿವಾರಿಸಲು ಮನಸ್ಸನ್ನು ರಿಲ್ಯಾಕ್ಸನ್ ಮಾಡುತ್ತದೆ, ಜೊತೆಗೆ ಹೆಚ್ಚು ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತದೆ. ಇದರಿಂದಾಗಿ ನಾವು ರಿಲ್ಯಾಕ್ಸೇಷನನ್ನು ಮಾಡಿಕೊಳ್ಳಬಹುದು. ಫೋರ್ತ್ ಒನ್ ಬಂದು ಕ್ವಿಗಾಂಗ್ ಅನ್ನೋದು ಇದು ಚೈನಾದ ಒಳಗಿದ್ದು, ಇದನ್ನು ಚೈನಾದಲ್ಲಿ ಜಾಸ್ತಿ ಯೂಸ್ ಮಾಡುತ್ತಾರೆ. ಇದರಿಂದಾಗಿ
ನಾವು ರಿಲ್ಯಾಕ್ಸೇಷನ್ ಹೇಗೆ ಮಾಡಿಕೊಳ್ಬೇಕಂದ್ರೆ, ಚೈನೀಸ್ದವರು ಯೋಗ ಎಂದ ಹೆಸರವಾಗಿರುವ ಫಿಂಗರ್ ಶತಮಾನಗಳಿಂದ ಚಾಲ್ತಿಯಲ್ಲಿದೆ. ಎಲ್ಲಿ ಏಕಾಗ್ರತೆ ಹಾಗೂ ಉಸಿರಾಟ ಬಳಸಿ ನಿಧಾನವಾಗಿ ಅಂಗಿಕ ಚಲನೆಗಳನ್ನು ಮಾಡಲಾಗುತ್ತದೆಯೋ ಅದು ಕೂಡ ಆತಂಕ ಹಾಗೂ ಒತ್ತಡ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೇಗೆಂದರೆ, ನೀವು ಒಂದು ಶುದ್ಧವಾದ ಸ್ಥಳದಲ್ಲಿ ಕುಳಿತುಕೊಂಡು ನೀವು ಕಣ್ಣು ಮುಚ್ಚಿ ಉಸಿರು ತಗೋದು ಮತ್ತು ಉಸಿರು ತಗೋದು ಬಿಡುವುದು ಮಾಡಿ ನಿಮ್ಮ ಮೈಂಡನ್ನು ರಿಲ್ಯಾಕ್ಸೇಷನನ್ನು ಮಾಡಿಕೊಳ್ಳೋದರಿಂದ ನಿಮ್ಮ ರಿಲ್ಯಾಕ್ಸೇಷನ್ ಹೆಚ್ಚು ಬರುತ್ತೆ, ನೆಗೆಟಿವ್ ಎನರ್ಜಿ ಹೋಗುತ್ತೆ, ಪಾಸಿಟಿವ್ ಎನರ್ಜಿಯನ್ನು ತುಂಬಲು ಅನುಕೂಲವಾಗುತ್ತದೆ. ಹೀಗೆ ಇದನ್ನು ಜಾಸ್ತಿ ಯೂಸ್ ಮಾಡುವುದು ಎಲ್ಲಿ ಅಂದರೆ ಚೈನಾದಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ನೀವು ಮನೆಯಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಒಂದು 5 ರಿಂದ 10 ನಿಮಿಷ ಮಾಡಿದರೆ ನಿಮ್ಮ ಮೈಂಡಿಗೆ ರಿಲ್ಯಾಕ್ಸೇಷನ್ ತಾನಾಗಿ ಬರುತ್ತೆ, ನೆಗೆಟಿವ್ ಎನರ್ಜಿ ಹೊರಗೆ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ದೇಹದಲ್ಲಿ ತುಂಬುತ್ತೆ ಅಂತ ಇನ್ನೊಂದು ಗಿಫ್ಟ್ ಬಂದು ಸ್ವಪ್ರೀತಿ. ಪ್ರತಿಯೊಬ್ಬರಲ್ಲಿ ಒಂದೆಲ್ಲ ಒಂದು ಕೊರತೆಗಳು ಇರುತ್ತೆ, ವೀಕ್ಷಣೆ ಇರುತ್ತೆ, ನೀವೇನು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಹಾಗೆ ಎಲ್ಲರೂ ಪ್ರತಿಯೊಂದು ನಮ್ಮ ಜನಗಳಲ್ಲಿ ಕೊರತೆಗಳು ಇರುತ್ತೆ. ಆ ಕೊರತೆಯ ಪ್ರಕಾರ ನಾವು ಅದೇ ಥಿಂಕಿಂಗ್ ಮಾಡುವುದರಿಂದ ನಮಗೆ ಜಾಸ್ತಿ ಟೆನ್ಷನ್ಗಳು ಮತ್ತು ಹಲವಾರು ರೋಗಗಳಿಗೆ ಕಾರಣವಾಗುತ್ತದೆ. ಇದನ್ನು ಹೇಗೆ ಸ್ವಪ್ರೀತಿಯಿಂದ ಮಾಡಬೇಕಂದರೆ, ನಾವು ಸೈಲೆಂಟಾಗಿ ಕುಳಿತುಕೊಂಡು ಧ್ಯಾನಮುಖರವಾಗಿ ನಿಮ್ಮ ಕೊರತೆಗಳನ್ನು ಪಟ್ಟಿ ಮಾಡಿಕೊಳ್ಬೇಕು. ಏನಿದೆ ಅದು ನಿಮ್ಮ ತೊಂದರೆಗಳು ಏನಂತ ಅದನ್ನು ಪಟ್ಟಿ ಮಾಡಿಕೊಳ್ಳಿ. ಹಾಗೂ ಸ್ವಲ್ಪ ಕ್ಯಾಪ್ಷನ್ ಮೂಲಕ ಹೀಗಿರುವುದು ತಪ್ಪಲ್ಲ, ನಾನಿದ್ದನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಪ್ರತಿದಿನ ಹೇಳಿಕೊಳ್ಳಬೇಕು. ನಿಮ್ಮನ್ನು ನಾವು ಪ್ರೀತಿಸುವಬಲ್ಲದಾದರೆ ಇತರರೊಂದಿಗೆ ಎಲ್ಲ ಕೊರತೆಗಳಾಗಿ ಹೊರತಾಗಿ ಪ್ರೀತಿಸಬಲ್ಲ ಪ್ರೀತಿ ಇದ್ದಲ್ಲಿ ಒತ್ತಡ ಅವಕಾಶದಲ್ಲಿರುತ್ತದೆ. ಹಾಗಂದರೆ ನಾವು ಏನು ಪಟ್ಟಿ ಮಾಡಿರ್ತಲ್ವ ನಮ್ಮ ಕೊರತೆಗಳನ್ನು ನಾವು ಪ್ರತಿದಿನ ಹೇಳುವ ಸಮಯದಲ್ಲಿ ನನಗೆ ಇದು ಕೊರತೆಯಲ್ಲ, ನಮ್ಮ ಶರೀರದಲ್ಲಿ ನಾವು ಇದನ್ನು ಮಾಡೇ ಮಾಡುತ್ತೇವೆ ಅನ್ನೋದು ಗುರಿ ಇಟ್ಟುಕೊಳ್ಳಬೇಕು. ಹಾಗೆ ನಾವು ಯಾವಾಗ ನಮ್ಮ ಗುರಿಯನ್ನು ತಲುಪಲು ನಾವು ಪ್ರತಿದಿನ ಅದನ್ನು ಟಿಪ್ಪಣಿ ಬರೆದು ಇಟ್ಟಿರುತ್ತೇವಲ್ವಾ, ಅದರಿಂದಾಗಿ ನಮ್ಮ ಕೊರತೆಗಳು ಬೇಗನೆ ನಿವಾರಣೆ ಆಗುತ್ತೆ ಮತ್ತು ಅದರಿಂದ ನಾವು ಹೊರಗೆ ಬರಲು ಸಾಧ್ಯವಾಗುತ್ತೆ. ಮತ್ತು ನಮ್ಮ ಮೈಂಡು ಯಾವಾಗ ನಾವು ಹೊರಗೆ ಬಂದಿರ್ತೀವಲ್ವ ನಮ್ಮ ಮೈಂಡು ರಿಲ್ಯಾಕ್ಸೇಷನ್ಗೆ ದಾರಿ ಮಾಡಿಕೊಡುತ್ತದೆ. ಹೀಗೆ ನಾವು ಪ್ರತಿದಿನ ನಮ್ಮ ಕಷ್ಟಗಳನ್ನು ಬರೆದು ಅದರ ಬಗ್ಗೆ ನಾವು ಚಿಂತೆ ಮಾಡಿ ಅದು ಹೇಗೆ ನಾವು ಸಾಲ್ವ್ ಮಾಡ್ಕೋಬೇಕಂತ ನಾವು ಪ್ರತಿದಿನ ಅದನ್ನು ವಿಚಾರ ಮಾಡಿಕೊಂಡು ಅದಕ್ಕೆ ನಿಮ್ಮ ವಿಚಾರಣೆ ಪ್ರಕಾರ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದರೆ ನಿಮ್ಮ ಮೈಂಡಿಗೆ ರಿಲ್ಯಾಕ್ಸೇಷನ್ ತಾನಾಗಿ ಬರುತ್ತೆ. 6 ಜನರಲ್ ಏನಂದರೆ ಬರವಣಿಗೆ, ಓದುವುದು. ಬರವಣಿಗೆಗೆ ನಮ್ಮೊಳಗೆ ಆಸೆ ತುಂಬುತ್ತದೆ. ಕನಸುಗಳು, ನೋವುಗಳು, ನಲಿವುಗಳು ಹೊರಹಾಕಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಬರವಣಿಗೆ ರೂಪದಲ್ಲಿ ಒಮ್ಮೆ ಹೊರಬಂದಾಗ ಮನಸ್ಸಿನಲ್ಲಿ ರಿಲ್ಯಾಕ್ಸೇಷನ್ ಆಗುತ್ತದೆ. ಹಾಗಾಗಿ ಪ್ರತಿದಿನ ಡೈರಿ ಬರೆಯೋದನ್ನು ರೂಢಿ ಮಾಡಿಕೊಳ್ಳಿ, ಅದರಿಂದ ರಿಲ್ಯಾಕ್ಸೇಷನ್ ತುಂಬ ಬೇಗನೆ ಸಿಗುತ್ತೆ. 7 ಸ್ವಯಂ ಮಸಾಜ್ ಅಂದರೆ ನಾವು ಒತ್ತಡದಲ್ಲಿದ್ದಾಗ ನಮ್ಮ ಶರೀರದಲ್ಲಿ ಯಾವುದೋ ಆರ್ಗನ್ನಾಗಲಿ ಏನಾದರೂ ಪೇನ್ ಇದ್ದಾಗ ನಾವು ನಮ್ಮ ಕೈಯಾರೆ ಅದನ್ನು ಮಸಾಜ್ ಮಾಡಿಕೊಂಡರೆ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಉದಾಹರಣೆಯಾಗಿ ತಲೆನೋವು ಬಂದಾಗ ನಮ್ಮ ಹಣೆಯನ್ನು ತಲೆ ಹಾಗೂ ಮುಖದ ಮೇಲೆ ನಾವೇ ಮಸಾಜ್ ಮಾಡಿಕೊಳ್ಳುವುದರಿಂದ ಬಹುಬೇಗ ತಲೆನೋವು ಮಾಯವಾಗುತ್ತದೆ. ಇದನ್ನು ಟೆಸ್ಟ್ ಮಾಡಿ ನೋಡಿ, ಇದು 100% ನಿಮಗೆ ಯೂಸ್ ಆಗುತ್ತೆ. 8 ಮಸ್ಕುಲರ್ ಮೆಡಿಸಿನ್ ಅಂದರೆ ನೀವು ಟ್ಯಾಬ್ಲೆಟ್ಸ್ ತೊಗೋದಕ್ಕೆ ಹೇಳ್ತಾ ಇಲ್ಲ, ಮನೆಯಲ್ಲಿ ಇರುವಂಥ ನಿಮ್ಮ ಸ್ವಂತ ಮೈಂಡ್ ಅಂತ ಯೂಸ್ ಮಾಡುವ ಮೆಡಿಸಿನೇ ಮಸ್ಕುಲರ್. ಯಾವುದೇ ವರ್ಕೌಟ್ ಮಾಡುವಾಗ ಒಂದೇ ಗತಿಯಲ್ಲಿ ದೀರ್ಘ ಉಸಿರಾಟ ಹೋಗ್ತಾ ಇರ್ತೀರಿ, ಅದು ದೇಹಕ್ಕೆ ಸಂಪೂರ್ಣ ರಿಲ್ಯಾಕ್ಸೇಷನ್ ನೀಡ್ತಾ ಇರುತ್ತೆ. ವಾಕಿಂಗ್, ಸ್ವಿಮ್ಮಿಂಗ್ ಅಥವಾ ಯಾವುದೇ ಎಕ್ಸ್ಪ್ರೆಷನ್ ಉಸಿರಾಟದೊಂದಿಗೆ ಮಿತಿಗೊಳಿಸಿದಾಗ ಅದು ಮಸ್ಕುಲರ್ ಮೆಡಿಸಿನ್ ಎನ್ನಲಾಗುತ್ತದೆ. ಇದರಿಂದಾಗಿ ನಾವು ನಮ್ಮ ಶರೀರವನ್ನು ರಿಲ್ಯಾಕ್ಸೇಷನನ್ನು ಮಾಡಿಕೊಳ್ಳಬಹುದು ಅಂತ. ಹೀಗೆ ನಾನು ಹೇಳಿದ್ದು 8 ಟೈಪ್ ಸ್ಟೆಪ್ಪು. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ನಿಮ್ಮ ರಿಲ್ಯಾಕ್ಸೇಷನ್ ಆಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.